ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ ಮಾರ್ಕ್ ಅಲಾಟ್ಮೆಂಟ್ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲ್ ಆಗಿ KCET ಒಂದು ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಿಮ್ಮ ಒಂದು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನುವಂಥದ್ದು ಬರುತ್ತೆ. ಸೊ ಇದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರೆ. ಸೊ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಇನ್ನೂ ಕಂಪ್ಲೀಟಾಗಿ ಕ್ಲೋಸ್ ಆಗಿಲ್ಲ. ಆಪ್ಷನ್ ಎಂಟ್ರಿ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಾನಿವಾಗ ವಿಡಿಯೋ ರೆಕಾರ್ಡ್ ಮಾಡುವಂಥ ಒಂದು ಟೈಮ್ನಲ್ಲಿ ಇನ್ನೂ ಎಕ್ಸ್ಟೆಂಡ್ ಮಾಡಿರಲಿಲ್ಲ. ಸೊ ಒಂದು ವೇಳೆನ ಆಪ್ಷನ್ ಎಂಟ್ರಿ ಡೇಟನ್ನು ಎಕ್ಸ್ಟೆಂಡ್ ಆಯಿತು ಅಂತ ಹೇಳಿದ್ರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಖಂಡಿತವಾಗ್ಲೂ ಕೂಡ ಡೇಟ್ ಅನ್ನುವಂಥದ್ದು ಎಕ್ಸ್ಟೆಂಡ್ ಆಗುತ್ತೆ. ಎಕ್ಸ್ಟೆಂಡ್ ಆದಮೇಲೆ ನಿಮಗೆ ಕಂಪ್ಲೀಟಾಗಿ ಇದು ಲಾಸ್ಟ್ ಎಕ್ಸ್ಟೆಂಡ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಿಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಮುಗಿತಿದ್ದಂಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನುವಂಥದ್ದು ಬಿಡುಗಡೆ ಮಾಡಿಬಿಡ್ತಾರೆ. ಸೊ ಇದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ನೋಡಿ, ಇದೊಂದು ಟೆಂಟೇಟಿವ್ ಅಂತಲೇ ಹೇಳ್ಬೋದು. ನಿಮಗೆ ಮುಂಚೆನೇ ಗೊತ್ತಿದೆ, ಲಾಸ್ಟ್ ಇಯರ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು ಅವರು. ಸೊ ಇದರಲ್ಲಿ ನಿಮ್ಗೆ ಏನೋ ಒಳ್ಳೆ ಸೀಟ್ ಸಿಕ್ಕಿದೆ ಅಂತ ಹೇಳೋದಾದರೆ ನಾರ್ಮಲ್ 70 to 80% ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಫಸ್ಟ್ ರೌಂಡಲ್ಲೂ ಕೂಡ ಅದೇನೇ ನಿಮಗೆ ಆಗಬಹುದು ಏನೋ ಕಾಲೇಜಸ್. ಓಕೆನಾ? ಸೊ ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಲಾಸ್ಟ್ ಇಯರ್ನು ಕೂಡ ಯಾರಿಗೆಲ್ಲ ಫಸ್ಟು ಮಾರ್ಕ್ ಅಲಾಟ್ಮೆಂಟಲ್ಲಿ ಬಂದಿತ್ತು, ಒಂದು 30 to 40% ಜನಗಳಿಗೆ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಫಸ್ಟ್ ರೌಂಡಲ್ಲೂ ಕೂಡ ಅದೇ ಕಾಲೇಜೇ ಅಲಾಟ್ಮೆಂಟ್ ಆಗಿತ್ತು. ಸೊ ಅದೇ ಥರನೇ ಇದೇನು ಮಾರ್ಕ್ ಅಲಾಟ್ಮೆಂಟ್ ಇದೆ ನೋಡಿ, ಇದು ನಿಮಗೆ ಬೇಡಪ್ಪ ಈ ಕಾಲೇಜ್ ನನಗೆ ಅಂತ ಕಾಲೇಜಸ್ ಏನನ್ನ ಸೆಲೆಕ್ಟ್ ಆಗಿತ್ತು ಅಂತ ಹೇಳೋದಾದರೆ ಅದನ್ನೇ ಫಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗೋದಿಲ್ಲ. ಓಕೆನಾ? ಸೊ ಇದು ನಿಮಗೂ ಜ್ಞಾಪಕ ಇರಬೇಕಾಗುತ್ತೆ. ಇದೊಂದು ಜಸ್ಟ್ ಟೆಂಟೇಟಿವ್. ನಿಮ್ಗೆ ನನ್ನ ಮಿಸ್ಟೇಕ್ ಆಗಿತ್ತು ಅಂತ ಹೇಳೋದಾದರೆ, ಸೊ ನನ್ನ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳೋದಾದರೆ, ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೂ ಕೂಡ ನಿಮ್ಗೆ 2 to 3 days ಆಪ್ಷನ್ ಎಂಟ್ರಿಗೆ ಎಡಿಟ್ ಅಥವಾ ರಿಮೂವ್ ಮಾಡೋಕೆ ಆಪ್ಷನ್ ಕೊಡ್ತಾರೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅಲ್ಲಿ ನೀವೇನ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬದಲಾವಣೆ ಮಾಡ್ಕೋಬಹುದು. ಸೊ ಅದಾದಮೇಲೆ ನಿಮ್ಗೆ ಫಸ್ಟ್ ರೌಂಡ್ನ ಒಂದು ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಮಾಡ್ತಾರೆ ಕೌನ್ಸಲಿಂಗ್ನಲ್ಲಿ. ಇವಾಗ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದ್ರೆ ತುಂಬ ಜನ ನಾಳೆನೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಹೇಳ್ತಿದ್ದಾರೆ. ಸೊ ಆ ಥರ ಇಲ್ಲ. ಏನಕ್ಕಪ್ಪ ಅಂದರೆ ಇನ್ನೂ ಆಪ್ಷನ್ ಎಂಟ್ರಿನ ಎಕ್ಸ್ಟೆಂಡ್ ಆಗಬೇಕು, ಅದಾದಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರಬೇಕು. ಇದು ತುಂಬ ಲಾಂಗ್ ಪ್ರೋಸೆಸ್ಸು, ಇನ್ನೂ 1-1.5 ವಾರ ಆಗುತ್ತೆ. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ಮತ್ತೆ ಮಾತರಂ.